ಮಾತಾಡ್ರಿ ಏನ್ ನಮ್ಗೆ ತೊಂದರೆ ಇಲ್ಲ. ತಿಂಗಳು ಮಾತಾಡಿದ್ರೆ ನನಗೆ ಅರಮಡ್ಲಕ್ಕೆ ಬೆಂಕಿ ಬರ್ತಾವ ನಿಮ್ಮಂತವ್ರಿಗೆ ನೋಡಲ್ಲ. ತಿಂಗಳ ಅಂದ್ರೆ ಅದು ಎಂತದ್ರಿ ಗೌಡ್ರ? ಸಿದ್ದೇಶ್ವರ ಅಪ್ಪಾಜಿ ಅಂತ ನೋಡು. ನಾವೇ ನಿಮಗಂದಿ ಚಂದೇ ಮಾತಾಡ್ಲತ್ತಿದ್ ಯಾಕ್ರಿ? ಸಿದ್ದೇಶ್ವರ ಅಪ್ಪಾಜಿ ಅವ್ರ ಒಂದು ಮಾತು ಹೇಳಾರಿ, ಕೇಳ್ತೀರೇನ್ರಿ ವಚನ? ಬಸಣ್ಣ ಇವತ್ತಿಲ್ಲ, ಅವು ನಡೆಯಲ್ಲ, ಅವು ಬ್ಯಾರೇನೆ ಮಾಡಮಂತ. ಜಾಣರಿಗೆ ಒಂದು ಹಾದಿ ತುಷ್ಕೋ ಎರಡು ಇನ್ನ ಕ್ವಾಣಗಳು ಸೇರ್ದು ಅಂದ್ರ ಒಂದೇ ಹಾದಿ. ಅವಕ್ಕೇನು ಸುಖನೇ ಇಲ್ಲ. ಹೌದಿಲ್ಲ? ಹೌದು ಬಸಣ್ಣ. ಹೌದು. ನಾವು ಹಳ್ಳಿಗೇರಿ ಶಾಂತ ಅವ್ರ ಜೋಡಿ ಹಂಗ ಹಾಡ್ಬೇಕಂತ ಬಂದಿದ್ದೇವ ಅಂದ್ರ ಹೌದು ನಾವ್ ಹೇಳ್ತೀವಿ, ಎಟ್ಟು ನಮಗ ಮರ್ಯಾದೆ ಕೊಡ್ತಾರ ಅಟ್ಟು ಮರ್ಯಾದೆ ಕೊಡೋದು ಬೂದಾಳದ ಒಂದು ಪದ್ಧತಿ. ನೀ ಒಂದ್ ಜರ ದಾರಿ ಬಿಟ್ಟೆ ಅಂದ್ರ ನಾ ಬಹಳ ದಾರಿ ಬಿಡ್ತೀನಿ. ಮತ್ತ ಬಾಳ ಎಚ್ಚರ ಹೇಳುವುದದ. ಹೌದು. ಅಲ್ಲ ನಿನಗ ಹೌದಂದಿಲ್ಲ, ಅಲ್ಲಂದಿಲ್ಲ, ಕರಗದಿ ಏನಂದಿಲ್ಲ, ನೀ ಕೆಂಪದಿ ಏನಂದಿಲ್ಲ, ನೀ ಹಂಗದಿ ಅಂತ ನಾ ನಿನಗ್ ಕೇಳಿಲ್ಲ. ಯಾಕ್ರಿ? ಹೌದು. ನೀ ಚಾ ಕುಡ್ದಿ ಅಂದಿಲ್ಲ. ಏನಂದ್ರು ಇಟ್ಟೊತ್ತನ ಹೇಳಿ ಹೋದ್ರಲ್ಲ ಸಿದ್ದೇಶ್ವರ ಅಪ್ಪಾಜಿ. ಮತ್ತ ಅವ್ರ ತಿಳ್ಕೊಬೇಡ್ರಿ, ಹಾಡವನ ಹೆಸರು ಸಿದ್ದು ಅಣ್ಣ. ನೋಡು ಮ್ಯಾಗ ಕುಟ್ಲಕತ್ತಿದಿ, ಮ್ಯಾಗ ಮತ್ತ ತೆಳಗ ಯಾಕಣ್ಣ ಕಟ್ಟಿ ಬೇಡ. ಅದಕ್ಕೆ ಹೇಳೋದದ ನಮ್ಮ ಹಳ್ಳಿಗೇರಿ ಅಕ್ಕಮಹಾದೇವಿಗೆ ಏನತ್ತ ಹೇಮರೆಡ್ಡಿ ಮಲ್ಲ ಹಳ್ಳಿಗೇರಿ ಅಕ್ಕಮಹಾದೇವಿಗೆ ಹೇಳೋದದ. ಏನತ್ತ ಬಹಳ ಚಂದ ಮಾತಾಡಿ ಹೇಳದ್ರ ಅವರು. ಏನತ್ರಿಪ್ಪ? ನಾ ಜಾನಪದ ಹಾಡಿದ್ದೆ. ಹೌದು. ಅವು ಧಾಟಿ ಅದಾವ, ನಾ ಹಾಡಿನಿ. ಹಾಡಿ ತಪ್ಪಲ್ಲ. ಹೌದು. ಜನಪದ ಧಾಟಿ ಅದ ಹಾಡಿರಿ, ಏನ್ ಅದಕ್ಕೆ ಅಭ್ಯಂತರ ಇಲ್ಲ. ನಾನು ಏನೋ ಅಂದೇ ಇಲ್ಲ ನಿನಗ. ಹೌದು. ನಾವ್ರಿ ಹಾಡ್ರಿ ನೀವು ಬೇಕಾದಂಗ, ನಮ್ದೇನ್ ಅಭ್ಯಂತರ ಇಲ್ಲ. ನಾವು ಹಾಡಾಗ ನೀವೇನು ತಪ್ಪು ತಿಳ್ಕೊಬೇಡ್ರಿ. ಹುಣ್ಣ ಬಂಗಾರ ಏನೋ ಬೇಕಾಗಿಲ್ಲ, ಪರಮಾತ್ಮನ ನೀ ಒಟ್ಟೆ ಏನೋ ಬೇಡ, ಕೈ ಮುಗಿತೀನಿ, ಏನು ಕೊಡಬೇಡ್ರಿ ಚಿಗವ. ನನಗ ಏನು ಬೇಕು? ಹೆಣ್ಣು ಒಂದು ಕೊಟ್ಟ ಸಾಕು. ಕೊಡ್ತಾರ ಮುಂದ ನಾನಲ್ಲ. ಹೌದು. ಅವನಿಗೆ ಏನು ಬೇಡ, ಕೊಂಡವನ್ನ ಕೊಟ್ರ ಸಾಕೇನು? ಹೌದು. ಹೌದಿಲ್ಲ? ಅದಕ್ಕೆ ಬಸಣ್ಣ ಇರ್ಲಿ, ನಿಂದು ಟೈಮ್ ಬರ್ತದ, ಅವಾಗ ಮಾತಾಡಕತ್ತಿ. ನಂದ್ರದಾಗ ಒಂದ್ ಜರ ಬಿಡು ನನಗ. ನೀ ಹೊಡಿ. ಹೌದಿಲ್ಲ? ಅದಕ್ಕೆ ನಾವೇನ್ ಹೇಳಿದ್ದೆವು, ಜನಪದ ಹಾಡ್ರಿ. ನೀವು ಹುಟ್ಟಿದ ಊರಿಗೆರೆ ಹಾಡ್ರಿ, ಪಾತ್ರಿಗಿತ್ತರೆ ಹಾಡ್ರಿ, ನಂದೇನ್ ಅಭ್ಯಂತರ ಇಲ್ಲ. ಅವ್ರ ಹತ್ತಾರ ಮತ್ತ ಜಗತ್ನಾಗ ಎಲ್ಲರೂ ಜನಪದ ಹಾಡೋರು ಬೋಡೆ ತೆಗೆದು ಹಾಡ್ಯಾರನು ನೋಡು. ಅಂದ್ರೆ ಜಗತ್ ಮಾಡ್ತದತ್ ನೀವು ಮಾಡ್ತೀರೇನು? ಕುಂತಿದ್ದ ನಾನು ನಿನಗ ಮೆಚ್ಚಿ, ಹೋಗ್ಯಾರ ಮಣ್ಣೆ ಕುಂಕುಮ ಹಚ್ಚಿ, ಉಳಿಲಿಲ್ಲ ನೀಗಚ್ಚಿ, ಹೇಳಲಿಲ್ಲ ಬಾಯಿ ಬೆಚ್ಚಿ, ಜಮಖಂಡಿ ಬಸ್ತಾಡ್ದಾಗ ಜಗಳಾಟ, ಬಣ್ಣ ಹತ್ತಿಲ್ಲ ಆಗುವಾಗ ಬಗೆಹರಿತ, ಮಂಡ ಮುಗಿ ಹೆಣ್ಣಿನ ಬೆಣ್ಣ ಹತ್ತಿ, 80,000 ದಂಡ ಬಿತ್ತ, 80,000 ದಂಡ ಬಿತ್ತ, ನಮಿ ದಿವಸ ಮೋಸತ, ಶಶಕನಲ್ಲ ಹೆಸರಾತ. ಅದಕ್ಕ ಬಾಯವರು ಏನತ್ತ ಹೇಳೋದು ಶಾಸ್ತ್ರ, ತಿನ್ನೋದು ಬದನಿಕಾಯಿ ನನ್ನ ಮುಂದೆ ನಡೆಯಲ್ಲ. ಹಬ್ಬ ಚಲೋ ಅವ್ರಿಗೆ ನೋಡಿ, ನಾ ಇಂಥವ್ರಿಗೆ ನಿನ್ನ ಮುಂದೆ ನಡ್ಸವಣ. ಮತ್ತ ಅಲ್ಲಿ ಅಲ್ಲ, ಇವತ್ತು ಇಲ್ಲೇ ನಿನ್ನ ಮುಂದೆ ಯಾರು ನನ್ನ ಮುಂದೆ ನಡೆಯಲತ್ತಾರ ನೋಡು, ಅವ್ರ ಮುಂದೆ ನಾವು ನಡೆಸೋರು. ಹೌದು. ಇದೇ ನಮ್ದು ಬೋಧೆಯಾದವ್ರ ಪದ್ಧತಿ. ಇವತ್ ನೀವು ಹಳ್ಳಿಗೇರಿ ಅವ್ರು ನಮ್ಮ ಮುಂದೆ ನಡೆಯಲ್ಲ ಇವತ್ತು ಹೇಳ್ತಿರಲ್ಲ, ನಿಮ್ಮ ಮುಂದೆ ಇವತ್ತು ನಡೆಸ್ತೀವಿ ನಾವು. ಹೌದಿಲ್ಲ? ಅದಕ್ಕೆ ಯಾಕಪ್ಪ ಅಂದ್ರೆ ಮೊದಲು ನಾವು ರೂಟ್ ಬಿಡಲ್ಲ, ಬಿಟ್ಟೇವ ಅಂದ್ರೆ ನಮ್ಮ ಲೆಕ್ಕದಾಗ ನಾವು ಇರಲ್ಲ. ಹೌದಿಲ್ಲ? ಇನ್ನಾದ್ರೂ ಹೇಳ್ತೀನಿ, ಏನತ್ತ ನಿಮ್ಮ ಹಿಡತಡೆ ಒಳಗ ನೀವು ಮಾತಾಡಿ, ನಿಮ್ ಹಿಡತಡೆ ಒಳಗ ನೀವು ಹಾಡಿದ್ರಿ, ಹೌದು, ನಾವು ನಿಮ್ ತಂಟೆಗೆ ಬರಲ್ಲ. ಯಾಕಪ್ಪ ಅಂದ್ರ ಯಾ ಮ್ಯಾಳದವ್ರಿಗೂ ಹಂಗ ಹಿಂಗ ಮಾತಾಡೋದು ಬಿಟ್ಟಿನಿ. ಖರೆ ನನಗ ಮಾತಾಡದ್ರಂದ್ರ ಮಾತಾಡ್ಲಾರ್ದೆ ಬಿಟ್ಟು ಮಗನೇ ನಾ ಅಲ್ಲ. ಗಿಡದ ಮೇಲಿನ ಹಣ್ಣ ಬಿದ್ದರ ಮಣ್ಣ, ಪಲ್ಲವಿ ಹಳದಾಳ ಹೆಣ್ಣ, ಕೋಲ ಮುತ್ತಿನ ಕೋಲ, ನೆಲವ ಮೇಲಿನ ಮೊಸರ ಬಿದ್ದರ ಕೆಸರ, ಪಲ್ಲವಿ ಹಗಳ ಬಸರ, ಕೋಲ ಮುತ್ತಿನ ಕೋಲ. ಮಗನ
ನೀ ಬಾಳ ಆಡ್ತಾರಿ ಮನುಷ್ಯನೇ ಯಾಕ್ರಿ ಗೌಡ್ರ ಹಿಂದಿನ ಮುಂದ ಹಿಂದಿನ ಮುಂದಿನ ಹಿಂದ ಹಾಡ್ಲಕತ್ತಿದ ಅವಾಗಳು ನಗಲಕತ್ತಾರ ನೀನ್ ನೋಡಿ ಯಾತವ್ರವ ಅವ್ರಿಗೆ ಎಬ್ಬಿಸಿ ನೀ ಎಲ್ಲಿಗೆ ಹೋಗವ ಆರ್ತಿ ಮಾಡೋದು ಹೌದಿಲ್ಲ ಅದಕ್ಕೆ ಇರ್ಲಿ ಹಾ. ನಮ್ಮ ಹಳ್ಳಿಗೆರೆ ಮೇಡಮ್ ಅವ್ರಿಗೆ ಒಂದು ವಿನಂತಿ ಅದ ಏನಿಪ್ಪ ಏನ್ ಮಾತಾಡ್ತೀರಿ ಏನ್ ಹಾಡ್ತೀರಿ ಹಾಡ್ರಿ ಏನ್ ಸಿದ್ಧಾಟಿಗೆ ಮಾತಾಡ್ತೀರಿ ಏನ್ ನಮ್ಗೆ ತೊಂದರೆ ಇಲ್ಲ ಹಾ ತಿಂಗಳು ಮಾತಾಡಿದ್ರೆ ನನಗೆ ಅರ್ಮಾಡ್ಲಕ್ ಬೆಂಕಿ ಬರ್ತಾವ ನಿಮ್ಮಂತವ್ರಿಗೆ ನೋಡಲ್ಲನೆ ತಿಂಗಳ ಅಂದ್ರ ಅದು ಎಂತದ್ರಿ ಗೌಡ್ರ ಸಿದ್ದೇಶ್ವರ ಅಪ್ಪಾಜಿ ಅಂತ ನೋಡು ನಾವೇನ್ ನಿಮಗಂದಿ ಚಂದೇ ಮಾತಾಡ್ಲತ್ತಿದ್ ಯಾಕ್ರಿ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಒಂದು ಮಾತು ಹೇಳಾರಿ ಕೇಳ್ತೀರೇನ್ರಿ ವಚನ ಬಸಣ್ಣ ಓ ಇವತ್ತಿಲ್ಲ ಅವು ನಡೆಯಲ್ಲ ಹಾ ಅವ್ ಬ್ಯಾರೇನೆ ಮಾಡಮಂತ ಹೌದ್ ನೀ ಕುಂದ್ರು ಹೌದ್ ಹೌದ್ ಹಂಗ ಹಂಗ ಕೇಳು ಎಲ್ಲಿಗ್ರಿ ಕೆಟ್ಟದ ನಿಮ್ಗ ಹಂಗ ಏನ್ ಹಾಡಿಕೆ ಮಾಡ್ಬೇಕತ್ರಿ ಬಿಟ್ಟು ಹೋಗ್ಬೇಕತ್ರಿ ಯಾಕೋ ಬಸ್ಸು ಹಿಂಗ್ಯಾನು ಅಲ್ಲ ಏನ್ ಹಾಡ್ಲಕತ್ರಿ ಯಾವ ಊರ ಯಾವ ತಾಲೂಕ ಯಾವ ಜಿಲ್ಲಾ ಬಿಟ್ಟು ಎಲ್ಲಿ ಬಂದವಿ ಏನ್ ಮಾತಾಡ್ಬೇಕು ಏನ್ ಹಾಡ್ಬೇಕು ಏನ್ ಗಳಿಸ್ಕೊಂಡು ಹೋಗ್ಬೇಕನ್ನಂತ ಮಾತಾಡ್ಬೇಕು ಹೆಂಗ? ಮಾತಾಡಕತ್ತ ಧರ್ಮಕಥ ಕೆತ್ತಿರ್ಬೇಕು ಕುಂದಿರ್ಬೇಕು ಕೂತಾಗ್ತದ ಹೌದು ಹೌದು ಅಂದಿರ್ಬೇಕು ನೋಡಲ್ ಹೌದು ಹೌದು ಈಗ ಏನಾಗ್ಯದತ್ತ ನೀ ಗಾಡಿ ತರಬದಿ ಓಸು ಬಾ ಸಮ ಮಾಡಿ ಜಜ್ಲಕತ್ತಿರಲ್ಲ ನಿನ್ನ ಸಂಶಯ ಹೇಸಿ ಶರೀರ ಮೇಲೆ ಇಡಬೇಡ್ರ ಕಣ್ಣ ಮರವಿಗೆ ಒಗಿತದ ಮಾಯದ ಹೆಣ್ಣಿನ ಸಲುವಾಗಿ ಎಸು ಸಣ್ಣಾಗಿ ಹೋಗ್ಯಾವ ಮುಕ್ಕಿ ಮೂರ್ ಹಾದಿ ಮಣ್ಣ ಮತ್ತೆ ಹೊಸ ಸಾಮಾನು ಹೊಡೆದ್ರೆ ಅಂಗಡಿಗೌಡ್ರು ಗೊತ್ತ 4 ಮಂದಿ ಗೊತ್ತಾಗಬೇಕ ಬಿಡಿಸ್ಯಾಳ್ಬೇಕ ಅವೆಲ್ಲ ಹಿಂಗತಿ ಹಾ. ಇಲ್ಲ ಸತ್ಯದ ಮಾತು ನೋಡ್ರಿ ಹೆಂಗ್ ಹಿಡ್ದನವ ಹಾ. ಹೇಸಿ ಶರೀರ ಮೇಲೆ ಇಡಬೇಡ್ರಿ ಕಣ್ಣ ಮರವಿಗೆ ಒಗಿತದ ಮಾಯದ ಹೆಣ್ಣ ಹೌದು. ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣ ಹೌದು ಯಾಕಂದ್ರೆ 60 ಒಮ್ಮೆ ಬಿದ್ದದ್ರಲ್ಲ ಅವನಿಗೆ ರಾಯಬಾಗ್ ತಾಲೂಕ್ ಹಿಂಗೆ ಹಾಡ್ಲಕತ್ತಿದ್ದೆವು ಹೌದು ಹಾಡುವಂತ ಸಂದರ್ಭದೊಳಗೆ ಈ ನುಡಿ ಹಾಡದೆ ಒಂದು ಮುದುಕಿ ಎದ್ದ ಬತ್ತು ಅಲ್ಲಿ ಕೂತಾಳ ಚಸ್ಮಾದ ಮುದುಕಿ ಹಂಗ ಇದ್ಲು ಹೌದು ಎದ್ದ ಬಂದ ಆಯಿ ಹೌದು ಎದ್ದ ಬಂದ ತಮ್ಮ ಓ ನಿಂದ್ರಸ್ ಗಾಡಿ ತರಬ ಗಾಡಿ ಬರ್ನ ನನಗೆ ಹೇಳಿಲ್ರಿ ಹಾ. ಇವ ತಾಳಿ ಹಂಗ ಬಿಡ್ಲಕತ್ತಾನ ಬೆನ್ನಾಗ್ರಿ ಅಪ್ಪನಿಗೆ ಇಟ್ಲು ಒಂದು ಬಾರಿ ಕೊಟ್ಟೋಡ್ರಿ ಜಪ್ಪತ್ರಿ ಕಟ್ಲು ಯಾಕೆ ಆಯಿ ಅಂದ ಅವ್ನಿಗೆ ಹಾಡವನಿಗೆ ನಿಂದ್ರಸಂದ ಇವ ಹಂಗೆ ಮೈಗೆ ತಗೊಂಡು ಗೌಡ್ರ ನನಗೆ ಹೊಡೆದಾಳ ಆಯಿ ನಿಂದ್ರಿ ಅಂದ ಇವ ಹೌದು ತರಬದೇವು ಯಾಕಾಯಿ ಹಿಂಗೆ ಹಂಗ ಹೊಡೆದೆ ನಮ್ಮ ಹುಡುಗ ಇನ್ನ ಅವನಿಗೆ ಹೊಡೆದಿನಿ ಇನ್ನೊಂದ್ ಜರ ಹಾಡ್ರಿ ಅಂದ್ರೆ ನಿನಗೆ ಬೀಳ್ತಾವ ಗಜ್ಜಂದು ಏನಾಗ್ಯದ ಅಯ್ಯ ಅಂದೇನ ಏನ್ ಹಾಡ್ಲಕತ್ತಿಪ್ಪ ಹೇಸಿ ಶರೀರ ಮೇಲೆ ಇಡಬೇಡ ಕಣ್ಣ ಮರವಿಗೆ ಒಗಿತದ ಮಾಯದ ಹೆಣ್ಣ ಹೆಣ್ಣಿನ ಸಲುವಾಗಿ ಸಣ್ಣಾಗಿ ಹೋಗ್ಯಾರ ಮುಕ್ಕಿ ಮೂರ್ ಹಾದಿ ಮಣ್ಣ ಅಂತ ಹೇಳಿ 5 ಬಳ ಸಮ ಮಾಡಿ ಹಾಡ್ಲಕತ್ತಿ ಅಲ್ಲಿ ಹೆಂಗ್ ಕಾಣ್ಲಕತ್ತದ ಹೌದು ಐ ನನಗ ತಿಳಿಲಿಲ್ಲ ಹುಚ್ಚ ಬಿಡಿಸಿ ತಿಳಿಲಿಲ್ಲ ಅಂದ್ರೆ ಹೆಂಗ ನಿನಗ ಹಡದಕ್ಕಿ ಹೆಣ್ಣದಾಳ ಹೌದು ನಿನಗ ಮದುವೆ ಆದಕ್ಕಿ ಹೆಣ್ಣದಾಳ ಹೌದು ನಿನ್ನ ಒಡ ಹುಟ್ಟಿದಕ್ಕಿ ಹೆಣ್ಣದಾಳ ಹೌದು ಮತ್ತೆ ಇದನ್ನ ಒಟ್ಟು ನೀ ಕುಲ್ಲ ಮಾಡಿ ಹಾಡ್ಲಕತ್ತಿಯಲ್ಲಿ ಹೆಂಗ ಬಿಡಿಸಿ ಕೊಟ್ಟು ಹೇಳ ಬಿಡಿಸಿ ಹೇಳಿ ಏನಿದ್ರ ಅರ್ಥ ಐ ನೀ ಹೋಗಿ ಕುಂದ್ರು ನಾ ಹೇಳ್ತಾ ಏ ಇಲ್ಲ ಹೌದು ಹೇಳಿಂದೆ ನಾ ಹೋಗಿ ಕುಂದಿರ್ತೀನಿ ಅಲ್ಲಿ ತನಕ ಕುಂದ್ರಲ್ಲ ಮುದುಕಿ ಹೌದು ಮತ್ತ ಆಯ್ ಹೊಡೆದಾಳ ಮತ್ತೆ ನೀವ್ ಯಾರೇ ಎದ್ದು ಬಂದಿರಿ ಅದಕ್ಕೆ ನಾ ಅಂದೆ ಏನು 5 ಅರ್ಥ ಹಿಂಗದ ಹೌದು ಇದೊಂದು ಹಾದಿ ಅದ ಹಾದಿ ಮ್ಯಾಗ ಸಾವಿರಾರು ಒಂದು ಮಾವಿನ ಗಿಡ ಅದ ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಬಹಳ ಸಂಕ್ಷಿಪ್ತ ಹೌದು ಮಾವಿನ ಗಿಡದಾಗ ಸಾವಿರಾರು ಕಾಯಿ ಆಗ್ಯಾವ ಒಂದಿಟ್ಟು ಕಾಯಿ ಉದುರಿ ತೆಳಗ ಬಿದ್ದಾವ ಆ ಕಾಯಿ ತೆಳಗ ಬಿದ್ದು ಕೊಳತಾವ ಆ ಹಾದಿ ಮ್ಯಾಗ ಹೋಗವ್ರೆಲ್ಲ ಕಾಯಿ ಮ್ಯಾಗ ಕಾಲಿಟ್ಟಿಟ್ಟು ಯಾಕ ಕೊಳತಾವ ಹೊಲಸಾಗ್ಯಾವ ಅವ್ರ ಮ್ಯಾಗ ತುಳ್ದೆ ಹೊಂಟಾರ ಹೌದು ಇನ್ನ ಒಂದಿಟ್ಟು ಕಾಯಿ ಗಿಡದಾಗಿ ಅದಾವ ಯಾರ ಹಣೆ ಬರದಾಗ ಆ ಪವಿತ್ರವಾದ ಕಾಯಿ ತಿನ್ನುವಂತ ಋಣ ಬರೆದಿರ್ತದ ಅವರಿಗೆ ಮಾತ್ರ ಕಾಯಿ ಹೋಗಿ ಮುಡುತ್ತದ ನೀ ಏನ್ ಕೇಳಕ್ ಬಂದಿಲ್ಲ ನೀ ಗಿಡದಾಗಿರ್ತಕ್ಕಂಥ ಪವಿತ್ರ ಕಾಯಿದಿ ಈ ನುಡಿ ಮಾತ್ರ ತೆಳಗ ಹರಿದು ಬಿದ್ದು ಕೊಳತಾವಲ್ಲ ಆ ಕಾಯಿಗೆ ಹೋಗಿ ಮುಡುತ್ತದ ಹೋಗಂದೆ ಮುದುಕಿ 50 ರೂಪಾಯಿ ಆಯ್ರಿ ಕೊಟ್ಟು ತಾಳಿ ಹೊಡೆದು ಹೋಗಿ ಕೂತೇನ ಆತ್ಮೀಯ ಬರಾಬರಿ ಹೌದು ಆಯ್ನ ತೆಗಿಲಕತ್ತ ನೋಡ್ರಿ ಅಕ್ಕ ಅವ್ರ ಅದಕ್ಕೆ ತೆಗಿಯಲ್ಲ ಮಗನ ಅವ್ರ ಯಾಕೆ ತೆಗಿಯಲ್ಲ ನಿಮಗ್ ಗೊತ್ತಿಲ್ಲ ಯಾಕೋ ಇವ ಗೃಹಲಕ್ಷ್ಮಿ ರೊಕ್ಕ ಜಮಾ ಆಗಿಲ್ಲ ಎಲ್ಲ ಆಗಿರ್ಬೇಕು ಇಲ್ಲ ಇಲ್ಲ ಅವ್ನಿಗೆ ಎಲ್ಲ ಗೊತ್ತಿರ್ತಾವ ನೋಡ್ರಿ ಸುದ್ದಿ ನಾನು ಹೇಳ್ದು ಏನಾಯ್ತು ಮತ್ತೆ ಹೆಣ್ಮಕ್ಳು ವಿಷಯ ಎತ್ತ ಬೇಡ್ರಿ ಯಾಕೋ ಬಸ್ಸು ಏನ್ ಆಗಿದ್ರಿ ಏನಾಗ್ಯದ ಏನ್ ಮಾತಾಡ್ತಾರಿ ಗೌಡ್ರು ಏನಾಗ್ಯದ ಬಸ್ಸು ನಮ್ ಸಿದ್ದರಾಮಯ್ಯ ಸಾಹೇಬ್ರು ಸುಖ ಮಾಡ್ಲಿಲ್ಲ ನಮಗ ದೇವ್ರ ಪಾಳ್ಯ ಕಣ್ಣೀರ್ ಹಾಕ್ಬಾರ್ದು ಆಗಿದ್ರಿ ಏನಾಗ್ಯದ ಏನ್ ಹೇಳುದ್ರಿ ಏನಾಗ್ಯದ ಇವತ್ತು ಲಗ್ನ ಆಗಿ ನಂದು 3 ವರ್ಷ ಆಯ್ತ್ರಿ ಎಷ್ಟು ಲಗ್ನ ಆಗಿ 3 ವರ್ಷ ಆಯ್ತ್ರಿ ಪಾಪ ಅಳ್ಳಕತ್ತನ್ರಿ ನೀವು ಕೂತಿ ಕೇಳ್ರಿ ಹೇಳಪ್ಪ ದುಃಖ ಮಾಡ್ಕೊಡಿ ಏನಾಗ್ಯದ ಹೇಳ್ರಿ ಲಗ್ನ 3 ವರ್ಷ ಆಯ್ತು ಲಗ್ನ ಆಗಿ 3 ವರ್ಷ ಆಗ್ಯದ್ರಿ
ಮೊನ್ನೆ ನಾನು ಹೇಳ್ತಂದು ಟಿಸ್ರಿ ತರಂಬ್ರಿ ಅಂದಳು. ತಿಜರಿ ಏನಂದಿ? ಹುಚ್ಚಿ ಈಗ ಬ್ಯಾಸಿಗೆ ದಿನ ಅದ ಟಿಸ್ರಿ ತೊಂದ ಏನ್ ಮಾಡ್ತಿ, ಒಂದು ಫ್ರಿಜ್ ತರ ತಣ್ಣಗ ನೀರ್ ಕುಡ್ಲಿಕ್ ಬರ್ತದ ಅಂದೆ. ಫ್ರಿಜ್ ನೇನು? ನೀ ಟಿಸ್ರಿ ತರ್ಲಿಕ್ಕೆ ನಾ ತವ್ರ ಮನಿಗೆ ಹೋಗ್ತಿ ನೋಡಂದ್ರು. ನೀ ಏನಂದಿ? ಹೋಗ್ಬೇಡ ಚಿನ್ನಿ, ಈಗ ರೊಕ್ಕ ಜಮಾ ಆಗಿಲ್ಲ. ಹೌದೌದು, ನಿಮಗ್ ನಗು ಬರ್ತದ, ನಿಮ್ ಬಾಯಾಗ ಮಣ್ಣು. ಏಯ್ ನಿಂದ ಏನು ತೊಂದ್ರೆ ಏನಾಗ್ಯದ? ತರ್ತೀನಿ ಹೋಗ್ಬೇಡ ನಾ ಅಂದೆ. ಇಲ್ಲ ನಿನ್ನ ರೊಕ್ಕ ಬೇಡ, ರೂಪಾಯಿ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಆಸ್ತಿ ಬೇಡ, ಏನು ಬೇಡ, ಕೈ ಚೀಲ ಸುದ್ದ ಮಾರಿ ಮೇಲೆ ಹೋಗುದು, ಬರೀ ಒಂದು ಆಧಾರ್ ಕಾರ್ಡ್ ತೊಗೊಂಡು ಹೋದಕ್ಕಿನ್ನ ಹೊಳಿ ಪತ್ತೆ ಇಲ್ಲ. ಯಾವ್ರಿಗೆ ಹೋಗ್ಯಾಳ? ಏನ್ ಹೇಳ್ತಿ ಬಾಗಳು? ಏನಾಗ್ಯದ? ಯಾವ್ರಿಗೆ ಹೋಗ್ಯಾರ ಹೇಳಾರ? ಹೋಗಿ ಕರ್ಕೊಂಬರೋಣತ್ತ. ನಾನ್ ಕರ್ಕೊಂಡ್ ಬರ್ಬೇಕಂದಕಿ ಬಾಬಾ ಬುಡವನಗಿರಿ ನೋಡಕ್ ಹೇಳತ್ತ. ಎಲ್ಲಿ? ಬಾಬಾ ಬುಡವನಗಿರಿ. ಫೋನಾರೆ ಹಚ್ಚಬೇಕಿಲ್ಲ? ಹಚ್ಚಿದಿನ್ರಿ ಗೌಡ್ರ. ಒಂದ್ಸಲ ರಿಂಗ್ ಎತ್ತಿ ಕಿರ್ರತ್ತು ಎತ್ತದಳು. ಎಲ್ಲಿದೆ ನಿನ್ನ ಕೊಡಿ ಚಿನ್ನು ಅಂದೆ. ಏ ಮಾಮ ನಾ ಊರಿಗೆ ಹೋಗಿಲ್ಲ, ತವ್ರ ಮನಿಗೆ ಬಸ್ ಫ್ರೀ ಅವನ ಆಧಾರ್ ಕಾರ್ಡ್ ತೋರ್ಸ ಸೀದಾ ಬಾಬಾ ಬುಡವನಗಿರಿ ತಂದು ಬಿಟ್ಟಾರ. ನಾ ಟೂರ್ ಮಾಡ್ಲಕತ್ತೀನಿ, ಬಾಬಾ ಬುಡವನಗಿರಿ ನೋಡಿ ಮಮ್ಮ ಬಂದು ಕರ್ಕೊಂಡ್ ಹೋಗ ತಂದ್ಳು. ಕರ್ಕೊಂಡ್ ಬರೋದಲ್ಲೇನೋ? ಯಾಕಾಗಲಕ್ಕ ಕರ್ಕೊಂಡ್ ಬರ್ಲಕ್ ಬರ್ತೀನಿ, ರೆಡಿ ಆಗ್ಲಕತ್ತೀನಿ. ಕಿಶ ನಾನು ಒಂದ್ 2,000 ರೂಪಾಯಿ ತೊಗೊಂಡು ಕಿಶದ ಇಟ್ಕೊಂಡು ಬಾಬಾ ಮುಡನ್ಗೇರಿಗೆ ಹೊಂಟಿದ್ದೆ. ಹೋಗು ಮುಂದಾಗ ಮಾತ್ ತೊಳಿ ಫೋನ್ ಮಾಡ್ದಳ್ರಿ. ಏನಂತ? ಏ ಮಾಮ ನೀ ಬರ್ಬೇಡ ಅಂದಳು. ಯಾಕೆ ಚಿನ್ನು ಅಂದೆ. ಮಾಮ ಹೇಳು, ದುಃಖ ಮಾಡ್ಕೋಬೇಡ. ಏನಾಗ್ಯದ? ನೀ ಬರೋದಾಗ ಗುಡ್ ಕುಸಿದು ಬೀಳ್ತತ್ ಮಾಮ. ಗುಡ್ಡನೆ ಕುಸಿದು ಬೀಳ್ತ, ಬರಬೇಡಲ್ಲ. ಇಲ್ಲಿ ದುಃಖ ಮಾಡ್ಕೋಬೇಡಪ್ಪ. ಯಾಕಂದ್ರ ಸಿದ್ದರಾಮಯ್ಯ ಸಾಹೇಬ್ ಅನ್ನದ ಹಾತದಾನ. ಮತ್ತ ನಿನ್ನ ಹೇಳ್ತಿ ಆಧಾರ್ ಕಾರ್ಡ್ ತಗೊಂಡ್ ಹೋದ್ರ ಅವ್ರೇನು ಮಾಡಂಗದಾರ? ನಮಗೂ ಮಾಡತ್ತೀನಿ. ಏನು ಫ್ರೀ ಆಧಾರ್ ಕಾರ್ಡ್? ಆಧಾರ್ ಕಾರ್ಡ್ ಬೇಡ ನಮಗ್, ಐಟಿ ಫ್ರೀ ಸಾಕು. ಇರ್ಲಿ ನೋಡ್ರಿ, ಇಷ್ಟೆಲ್ಲ ಹಾಸ್ಯ ಕಲಾ ಮಾಡ್ಕೊತ ಹಾಡೋದದ. ಅದಕ್ಕ ಮತ್ತೊಂದ್ ಸ್ವಲ್ಪ ವಿಷಯದ ಕಡೆ ಹಾಯೋದದ. ನಾನು ಭಕ್ತ ಬಂದ ನೋಡ್ರಿ. ಅದಕ್ಕ ಅಣ್ಣಾಜಿಯವರ ಏನ ಸ್ವಲ್ಪ ಈ ಕಡೆ ಕೇಳ್ರಿ. ನಾವು ಭಾಳ ಅದಾವ್ರಿ ಮಾರ್ಗ ಹಾಡಿ ಮಾತಾಡಕ್ ಮತ್ತ ನೋಡಕತ್ರಿನ ಅಡ್ಮುಟ್ಟು ದೇವ್ರು ಬರ್ತದ್ರಿ ಗಚ್ಚಿ ಸುಮ್ಮನೆ. ನಮ್ಮ ಸರಜೋಡಿ ಕಲಾವಿದರು ಏನ್ ಮಾತಾಡ್ಯಾರಿಪ್ಪ? ಅವ್ರೊಂದು ಪದ್ಯ ಹಾಡಿದ್ರು. ಏನತ್ತ? ಆದಿಯಲ್ಲಿ ಆದಿಶಕ್ತಿ ಅದಳನ್ನ ಅದನ್ನ ಹಾಡೇ ಇಲ್ಲ, ಅದನ್ನ ಬಿಟ್ಟು ಬಿಡ ಕಡೆ ಅಂದ್ರೆ ಯಾಕ್ರಿ? ಹೌದು, ಅದನ್ನ ಬಿಟ್ಟು ಬಿಡು, ನನಗೇನು ಕೇಳಬೇಡ. ಸತ್ಯದ ಮಾತ ಯೂಟ್ಯೂಬ್ ಇಲ್ಲೇ ಅದ. ಹೌದು, ಬೇಕಾದ್ರೆ ಹಚ್ಚಿ ನೋಡ್ರಿ ನೀವು. ಹೌದು, ಇವರು ಆದಿ ಒಳಗ ಆದಿಶಕ್ತಿ ಎತ್ತ ಹಾಡ್ಯಾರೇನು ಇಲ್ಲ. ಜೇರ್ ಇವ್ರ ಆದಿ ಎತ್ತ ಅಂದಿಲ್ಲಪ್ಪ ಅಂದ್ರ ನಾ ತಪ್ಪಾಗ್ಯದತ್ತೀನಿ. ಹೌದು, ಆದಿ ಎತ್ತ ಹೇಳಿ ಅಂದಿದ್ರಂದ್ರ ಹೌದು ಅವ್ರು ತಪ್ಪಾಗ್ಯದ ಅನ್ಬೇಕು. ಜೋಲಾಗ ಇರ್ತದೆ ಏನೇ ಆಗ್ಲಿ. ಇಲ್ಲ ನಾವು ಅಂದಿಲ್ಲ ಅಲ್ಲಕತ್ತಾರ ಅವರು ಹಿಂಗಂದಾರಿ. ನಿದ್ದೆ ಮಾಡ್ಬೇಡಿ, ಪಕ್ಕ ಮಾಡು.